ವಿಹಾನು, ಮೊಮ್ಮಗ್ನೆ ವಿಹಾನು, ಬಾರಪ್ಪ ಅತ್ತೆ ಬದದೆ ಮನ್ಗ್ ಹೋಗಣ. ಯಾಕೆ ಹಿಂಗ್ ನಿಂತ್ಕೊಂಡಿದ್ದೀಗ ನೀನು? ಅಯ್ಯೋ, ಬುಟ್ಟು ತರ್ಲೆ ನನ್ನ ಮಗ ಆಗೋಗ್ಬಿಟ್ಟ. ಬತ್ತಾ 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 ನೋಡು, ಈ ಸ್ಕೂಲಿಗೆ ಬಂದ್ಬಿಟ್ಟು ನಿಮ್ ಮೇಡಮ್ಗೆ ಏನಾರ ಹೇಳ್ಬಿಡ್ತೀನಿ ಅಷ್ಟೇ. ಏನ್ಯಾ ಬೊಲು ತೀಟೆ ಮಾಡ್ತಾನೆ ಇವನು ವಿಹಾನು, ಬೊಲು ತೀಟೆ ತಿಮ್ಮಣ್ಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನಾನು ಹೇಳ್ಬಿಡ್ತೀನಿ ಅಷ್ಟೇ. ಏನ್ಯಾ ಹಿಂಗ್ ನೀನ್ ಬರ್ಲಿಲ್ಲ ಅಂತ ಹೇಳಿದ್ರೆ ಬಾ ಸುಮ್ಕೇನಿಯಾ. ವಿಹಾನು ಬಾಪ. ಹೇಳಲ್ಲ, ನಮ್ ಟೀಚರ್ ನಂಬರ್ ನಿನಗ್ ಗೊತ್ತಿಲ್ಲ ಅಜ್ಜಿ. ಏ ನೀನ್ ಬಾಯಿ ಮುಚ್ಕೊಂಡಿದ್ರೆ ಸರಿ. ನೀನು ಬೊಲು ತೀಟೆ ಮಾಡ್ತೀಯ ಕಣ ನೀನಂತೂ. ದೇವ್ರಣೆಗುನುವೆ ನಿಮ್ಮ ಅಮ್ಮದಿ ಹಂಗ್ ಹಿಡಿತಾಳೆ ಏನು. ನೀನು ಬೊಲ್ ಕಿಲಾಡಿ ಹೇಳು. ನಿಮ್ಮ ಅಮ್ಮನ ಮುಂದೆ ಏನು ತೀಟೆ ಮಾಡಕ್ಕಿಲ್ಲ. ಅದೇ ನಮ್ಮ ಮುಂದೆ ಆದ್ರೆ ಒಳ್ಳೆ ತೀಟೆ ತಿಮ್ಮಣ್ಣು ನಾಟ ಆಡ್ತೀಗ ನೀನು. ಬಾ, ಈ ಸ್ಕೂಲಾಗೆ ಟೀಚರ್ದು ಕರ್ದವ್ರೆ, ಮೀಟಿಂಗ್ ಕರ್ದವ್ರೆ ಅಂತ ಹೇಳ್ದಲ್ಲ. ಬಾ. ಹೆಂಗ್ ಹೇಳ್ತೀನಿ ಅಂತಂದ್ರೆ ಹಂಗೆ ಹೇಳ್ತೀನಿ. ಕುಣಿತಿರದೆ 10 ನಿಮಿಷ ಕುಂತ್ಕೊಳಕಿಲ್ಲ ಮಾಡಕ್ಕಿಲ್ಲ. ಕುಣಿತಿರು, ಡ್ಯಾನ್ಸ್ ಮಾಡ್ತಿರು. ಕಳ್ಬಡ್ಡಿ ನೀನು. ಡ್ಯಾನ್ಸ್ ಮಾಡ್ಕೊಂಡು ಇದ್ಬಿಡು. ಬಾ, ನಿಂಗೆ ಐತೆ ಬಾ ನಿಂಗೆ. ಅಜ್ಜಿ, ಅತ್ತೆ ಬತ್ತಲ್ಲ ಈಗ. ಅತ್ತೆ ನಂಗೆ ತಿನ್ನಕ್ಕೆಲ್ಲ ತಕೊಂಡ್ಬಿಟ್ಟು ಬತ್ತತಾ. ಹೂ ಕಣಮ್ಮ ಮಗನೇ, ನಿಂಗೆ ಏನೇನು ಬೇಕು ತಿನ್ನೋದು ಎಲ್ಲ ತಕೊಂಬಿಟ್ಟು ಬರ್ತಾರೆ. ನಿನಗೆ ತಿನ್ನ ತಕೊಂಬಿಟ್ಟು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ. ನಿನಗೇನು ಕಾರ ಕುಂತ್ಕೊಂಡು ರೌಂಡ್ ಹೊಡಿಬೇಕು ಅಲ್ವಾ? ರೌಂಡ್ಸ್ ಕರ್ಕೊಂಡು ಹೋಯ್ತಾರೆ, ತಲೆ ಕೆಡ್ಸ್ಕೊಬೇಡ. ಅವ್ರು ತಿನ್ನ ತಂದಿಲ್ಲ ಅಂದ್ರೆ ನಿಮ್ಮ ಅಜ್ಜಿ ನಾನಿರ್ವೇನಿಲ್ಲ ಬಂಗಾರಮ್ಮ, ನಾನು ಕೊಡಿಸ್ತೀನಿ. ಸುಮ್ಕಿರ್ಲಮ್ಮ ಮಗನೇ, ಯಾಕೆ ತಲೆ ಕೆಡ್ಸ್ಕೊಂಡಿಗೆ ನೀನು? ನಿಂಗೆ ಯೋಸ್ ತಿನ್ನೋದು ಬೇಕು ಹೇಳ. ನಾನು ಏನು ಹೇಳಿರೋದು ನಿಂಗೆ? ದಿನ ತಿನ್ನೋದು ಕೊಡಿಸ್ತೀನಿ ಅಂತ ನಾನು ನಿಂಗೆ ಹೇಳಿಲ್ವಾ? ಕೊಡಿಸ್ತೀನಿ, ಸುಮ್ಕಿರ್ ನಿಂಗೆ. ಸರಿ ಅಜ್ಜಿ. ನಾನು ಮುದ್ದಿನ ಮೊಮ್ಮಗ, ನೀನು ಕೊಡಿಸ್ತಿದ್ದಂಗೆ ಇನ್ನೇನು ದಾರಿಗೆ ಹೋಗೋರ್ಗ ಕೊಡ್ಸಕ್ಕಾಯ್ತದೆ ಮೊಮ್ಮಗನೇ? ನಿಂಗೆ ಕಣ ಎಲ್ಲ ಕೊಡ್ಸೋದು. ಬಾ, ಈಗ ಬಂತ ಹೋಗೋಣ ಬಾ. ಅತ್ತೆ ಬರ್ತದೆ. ಅತ್ತೆ ಬಂದಿದ್ದ ತಕ್ಷಣ ಏನಿಯಾ ನೀನು ಅತ್ತೆ ಅತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡಿರುವಂತ ಬಾ. ಎಲ್ಲ ಒಳ್ಳೆ ಅಡುಗೆ ಮಾಡ್ತಾವ್ರೆ ನಿಮ್ಮ ಅಮ್ಮ ನಿಮ್ಮ ಅಜ್ಜಿ ಎಲ್ಲ ಸೇರ್ಕೊಂಡು. ಒಬ್ಬಿಟ್ಟು ಗಿಬ್ಬಿಟ್ಟು ಎಲ್ಲ ಮಾಡ್ತಾವ್ರೆ. ಬಾ ಬಾ, ಹೋಗ್ಬಿಟ್ಟು ಎಲ್ರೂ ತಿನ್ಕೊಂಡು ಕುಂತ್ಕೊಂಡು ಮಾತಾಡ್ಕೊಂಡು ಕುತ್ಕೊಳ್ಳೋಣ ಬಾ. ಇವತ್ತು ಸ್ಕೂಲ್ ರಜಾ ಹಾಕೈತೆ ಅಮ್ಮ. ಮತ್ತೆ ಇನ್ನೇನು ರಜಾ ಹಾಕ್ದಂಗೆ ಎಲ್ಲ ಫ್ಯಾಮಿಲಿನವರೆಲ್ಲ ಬತ್ತವ್ರೆ ಅಂತ ನಿಮ್ಮ ಅಮ್ಮ ತಗ ರಜಾ ಹಾಕ್ಸ್ಬಿಟ್ಟಿದ್ದಾಳೆ. ಅಜ್ಜಿ, ಅಲ್ನಡು ಕಾರ್. ಓಹೋ, ಯಾವ್ದಲ್ಲ ಈ ಕಡೆಯಿಂದ ಬತ್ತೈತಿ ಯಾವ್ದು ಕಾರು? ನಿಮ್ಮ ಅತ್ತೆಗಿತ್ತು ಏನಾರ ಬಂದ್ಬಿಟ್ಲ ಅಂತ ಹೇಳಿ. ನಿಮ್ಮ ಅತ್ತೆದೇ ಇರ್ಬೇಕಣ ಕಾರು. ಅಜ್ಜಿ ನಂಗೆ ಕಾರು. ಅಜ್ಜಿ ನಾವು ತಗೊಳ್ಳೋಣ ಅಜ್ಜಿ. ಕಾರ್ ಬಂತು ಕಾರು. ತಗೊಳ್ಳೋಣ, ಸುಮ್ಕಿರ್ಲ ತಗೊಳ್ಳೋಣ. ಸುಮ್ಕಿರು. ಯಾವ್ದಲ್ಲ ಕಾರ್ ನಿಂತ್ಕಂತಲ್ಲ ಬಂದು ಹಿಂಗೇನೆಯ ಯಾರು? ಅದೇನೋ ಗಾಜ ಹಾಕ್ಸ್ಬಿಟ್ಟಿತ್ತಾರಲ್ಲ, ಕಣ್ ಕಾಣದೆ ನ್ಯಾಯವಾಗಿ ಕಾಣಕ್ಕಿಲ್ಲ ನೋಡು. ಅಮ್ಮ ಅಮ್ಮ, ಯಾಕೆ ನನ್ನ ಮೇಲೆ ಕ್ವಾಪನ ನಿಂಗೆ? ನಂಗೆ ಗೊತ್ತು ನೀನು ಕ್ವಾಪ ಮಾಡ್ಕೊಂಡಿದ್ದೀಗ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಅಮ್ಮ, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅವತ್ತು ಪರಿಸ್ಥಿತಿ ಹಂಗಿತ್ತು ಕಣಮ್ಮ. ಪ್ಲೀಸ್ ಕಣಮ್ಮ. ಬಿಡಮ್ಮಿ, ಪರವಾಗಿಲ್ಲ ಬಿಡು. ಅಂಕಲ್ ಕಾರ ಕರ್ಕೊಂಡೋಗಿ ನಾನು ಬರ್ತೀನಿ. ಅಂಕಲ್ ಅಲ್ಲ ಕಣಪ್ಪ ವಿಹಾನು, ಮಾವ ಅಂತ ಕರಿಬೇಕು. ಮಾವ, ನನ್ನ ಕರ್ಕೊಂಡೋಗಿ ಮಾವ ಕಾರಿಗೆ. ನಾನು ಚೀ ಅಂತ ಬರ್ತೀನಿ ಮಾವ. ಪ್ಲೀಸ್ ನನ್ನ ಕರ್ಕೊಂಡೋಗಿ ಮಾವ. ಓ ವಿಹಾನ್, ಏನೋ ಹೆಂಗ್ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ? ಆಯ್ತು ಬಿಡಪ್ಪ, ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋಗಿ ಒಂದು ರೌಂಡ್ ಹೊಡ್ಕೊಂಡು ಕರ್ಕೊಂಡ್ಬಿಟ್ಟು ಬರ್ತೀನಿ. ಈಗಲೇ ಕರ್ಕೊಂಡೋಗಿ ನನ್ನ, ಪ್ಲೀಸ್. ರೀ, ಅಯ್ಯೋ ಪಾಪ, ಅವ್ನಿಗೆ ಕಾರ್ ಅಂದ್ರೆ ಬೋಲ್ ಇಷ್ಟ. ಹಿಂಗೆ ಒಂದು ರೌಂಡ್ ಹಿಂದೆ ಹಂಗೆ ಕರ್ಕೊಂಡೋಗ್ಬಿಟ್ಟು ಬರೋಗ್ರಿ. ಇಲ್ಲ ಇತ್ತೀನಿ ಹಂಗೆ ಎಲ್ಲಾರನ್ನೂ ಕೂರಿಸ್ಕೊಂಡು ಹಂಗೇನೇ ಮಂತ ಕರ್ಕೊಂಡೋಗೋಣ. ಹೆಂಗೋ ದಾರಿನಾಗೆ ಸಿಕ್ಬಿಡ್ತು ನೋಡಿ ನಮ್ಮಮ್ಮ. ಕರ್ಕೊಂಡೋಗ್ಬಿಟ್ಟು ಬರ್ರಿ ವಿಹಾನ. ಪಾಪ ಅವ್ನಿಗೆ ಅವತ್ತಿಂದನೂ ಕಾರು ಅಂದ್ರೆ ಬೋಲ್ ಇಷ್ಟ. ನಮ್ಮ ಮಳೆ ಕಾರ್ ಇತ್ತಲ್ಲ, ಇಳಿತಾನೆ ಇರಲಿಲ್ಲ. ಕಾರ ಕುಂತ್ಕೊಂಡೇನೇ ಇತ್ತಿದ್ದ ನಮ್ಮ ಕಾರು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಕರ್ಕೊಂಡೋಗಿ ಒಂದು ರೌಂಡ್ ಹಾಕ್ಸ್ಕೊಂಡು ಕರ್ಕೊಂಡ್ಬಿಟ್ಟು ಬನ್ನಿ. ಪಾಪ ಅವ್ನಿಗೂ ಬೋಲ್ ಆಸೆ ನೋಡು. ವಿಹಾನ್, ಈಗ ಬಂದವ್ರು ಬಾಪ ಮಗನೇ. ಆಮೇಕಿಂದ ಕರ್ಕೊಂಡೋಯ್ತಾರೆ ಬಾ. ಮಂತಕ್ಕೆ ಹೋಗೋಣ ಇವಾಗ. ಬ್ಯಾಡ, ಇಲ್ಲೆಲ್ಲನೂ ಬ್ಯಾಡ, ಸುಮ್ಕಿರು. ಏನಕ್ಕೆ ಬುಡಿ ಹೇಳಿ ಅಂದ್ರೆ ಪರವಾಗಿಲ್ಲ. ಮಂತ ಕರ್ಕೊಂಡೋಯ್ತೀನಿ ನಾನು. ಆಮೇಲೆ ನಿಧಾನಕ್ಕೆ ಬೇಕಾರೆಲ್ಲ ಕರ್ಕೊಂಡ್ಬಿಟ್ಟು ಬಂದ್ರೆ ಆಯ್ತು. ಇಲ್ಲ, ನಾನು ಈಗಲೇ ಹೋಗ್ಬೇಕು ಅಂಕಲ್ ಕಾರು. ಸರಿ ಆಯ್ತು, ಬಾ ಕರ್ಕೊಂಡು ಹೋಗ್ತೀನಿ ಬಾಪ. ಅಪ್ಪ, ಏನ್ ವಿಹಾನ್ಗದ ಏನ್ ಖುಷಿನೋ ಏನೋ. ಚೆನ್ನಾಗಿದ್ಯಾ ಮಗಳೇ? ಹೆಂಗೋ ನೀನು ಅನ್ಕೊಂಡಂಗೆ ಏನಿಯಾ ದೊಡ್ಡ ಮನೆ ಸಿಕ್ತು, ಸಾವುಕಾರ ಮನೆ ಸಿಕ್ತು, ಎಲ್ಲ ಚೆನ್ನಾಗಿದ್ಯಾ ಅಂತ ಅನ್ಕೊಂತೀನಲ್ಲಿ. ನೆಮ್ಮದಿಯಾಗಿದ್ಯಾ ತಾನೇ? ಏನು ತೊಂದರೆ ಇಲ್ಲ ತಾನೇ? ಅಮ್ಮ, ನೀನು ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಕಣಮ್ಮ. ನಾನು ಅವತ್ತು ಬೇಕು ಅಂತ ಅಲ್ಲ ಕಣಮ್ಮ ಹಂಗೆ ಮಾಡಿದ್ದು. ನಮ್ಮ ಅತ್ತೆ ನನ್ನ ಆಜ್ಞೆ ಹತ್ರ ಏನೇನೋ ಹೇಳ್ತಾ ಇದ್ಲು. ನಾನು ಮನೆ ಬಿಟ್ಬಿಟ್ಟು ಹೊಂಟೋಗ್ಬೇಕಾಯ್ತದೆ. ಈ ಬಂಗಾರಮ್ಮ ಅವಳಲ್ಲ, ಈ ಬಂಗಾರಮ್ಮ ಹೆಂಗ್ ಸಿಕ್ಕ್ರೆ ಹಂಗೆ ಏನೇ ಆಡ್ತಾಳೆ ಬೋಲು ಶೋಕ್. ಈ ಬಂಗಾರಮ್ಮಂದು ಬಾಡಿಗಾಡ್ಬೇಕಂತೆ. ಈ ಬಂಗಾರಮ್ಮಂಗೆ ಏನು ದುರಂಕಾರ ಗೊತ್ತಾ? ಬಡವ್ರ ಮನೆಯಿಂದ ಬಂದ್ಬಿಟ್ಟು ಹಿಂಗೆಲ್ಲನೂ ದುರಂಕಾರವ ತೋರಿಸ್ತಾವಳೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಮಾತಾಡ್ಬಿಟ್ಲು ಕಣಮ್ಮ. ಅದಕ್ಕೆ ನನಗೆ ಯಾಕೋ ಮನ್ಸಿಗೆ ತಡ್ಕೊಳಕ್ಕಾಗಲಿಲ್ಲ. ನಮ್ಮ ಅತ್ತೆ ಅಂದ್ಬಿಟ್ಟು ನಮ್ಮ ಅತ್ತೆ ನಿಮ್ಮನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿದ್ರೆ ನನಗೂ ಒಂಥರ ಅವಮಾನ, ನಿಮಗೂ ಒಂಥರ ಅವಮಾನ. ತಿರುಗಿ ಮನೆಗೆ ಬರೋಕ್ಕೂ ಮಕ ಇರೋಕ್ಕಿಲ್ಲ. ನಮ್ಮ ಅಮ್ಮನ್ನ ಬ್ಯಾರೆ ಯಾರೋ ಅನ್ನಬಾರ್ದು, ನಾನಂದ್ರೂ ಪರವಾಗಿಲ್ಲ ಬ್ಯಾರೆ ಅನ್ನಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನೇನು ಹೋಗಮ್ಮ ಸುಮ್ಕೇನಿಯ ಹೋಗಮ್ಮ ಅಂತ ಕಳಿಸ್ಬಿಟ್ಟೆ. ಸುಮ್ಕೇನಿಯ ದುಡ್ಡೊಂದೈತೆ ಅಷ್ಟೇ. ನನ್ನ ಗಂಡ ತುಂಬ ಒಳ್ಳೆಯವನು. ಆದರೆ ನಮ್ಮ ಅತ್ತೆ
ಜಾಸ್ತಿ ಮಗಳು ಪರನೇನೆ ಕಣಮ್ಮ ಮಾತಾಡೋದು. ಅದಕ್ಕೆ ನಾನು ಸುಮ್ಮನೆ ನಾವು ಹೊಸ್ದಾಗಿ ಹೋಗಿದ್ದೀವಲ್ಲ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ನೀನು ಅವತ್ತಂಗೆ ಅಂದಿದ್ದು. ಈಗ ನಾನು ನನ್ನ ಗಂಡ ಹೊಸ್ದಾಗಿ ಮನೆ ತಗೊಂಡಿದ್ವಲ್ಲ, ಅವತ್ತು ನಾವು ವಿಷಯ ಗೊತ್ತಾಯ್ತಲ್ಲ, ಎಲ್ಲ ಚೆನ್ನಾಗೈತಲ್ಲ ಹಸ್ರಸ್ರಿಗೆ. ಆ ಮನೆಯಾಗ ಬಂದಿದ್ದೀವಿ ಕಣಮ್ಮ. ನಮ್ಮ ಅತ್ತೆ ಮಾವ ಬೇರೆ ಮನೆಯಾಗವ್ರೆ, ನಾವೇ ಬೇರೆ ಮನೆಯಾಗಿದ್ದೀವಿ. ಈಗೇನೋ ಪರವಾಗಿಲ್ಲ ಕಣಮ್ಮ. ಈಗ ನಿನ್ಗೆ ಒಂದು ವರ್ಷ ಇದ್ರೂ ಏನೂ ಪರವಾಗಿಲ್ಲ. ಆದರೆ ನಮ್ಮ ಅತ್ತೆ ಮನೆಯಾಗಿದ್ರೆ ಅದೇ ನಮ್ಮ ಅತ್ತೆ ಒಂದೊಂದು ಮಾತು ಅಂತಿರೋಳು. ಮಗಳೇ, ಅವತ್ತು ನೀನು ಹೇಳಿದ್ದೇನೆ ನೀ ನಂಗೆ ಒಳ್ಳೇದಾಯ್ತು ತಗ. ನಾನು ಯಾವುದೋ ದುರಂಕಾರವಾಗಿ ಶಾನೆ ಮೆರಿತಾ ಬಿದ್ದಿದ್ದೆ. ಅಯ್ಯೋ ನಾನು ಹಂಗೆ ನಾನು ಹಿಂಗೆ ಅಂತ ಯಾವ್ಯಾವುದೋ ದೌಲತ್ ಮಾಡ್ತಿದ್ದೆ. ಆದರೆ ಇವಾಗ ಅದೇನೋ ಅಂತಾರಲ್ಲ, ನಂಗೆ ಎಲ್ಲ ಅರ್ಥ ಆಗೋಯ್ತು. ನಿಮ್ಮ ಹೊತ್ತಿಗೆ ಐತಲ್ಲ, ನಿಮ್ಮ ಹೊತ್ತಿಗೆ ದೇವರು ಸಮಾನ. ನಮ್ಮ ದೇವ್ರಣೆಗುನ್ವೆ ನಿಮ್ಮ ಹೊತ್ತಿಗೆ ಬೆಲೆ ಅರ್ಥ ಆಯಿತು, ನಮ್ಮ ವಿಹಾನ್ ಬೆಲೆ ಅರ್ಥ ಆಯಿತು, ನನ್ನ ಮಗನ ಬೆಲೆ ಅರ್ಥ ಆಯಿತು, ನನ್ನ ಗಂಡನ ಬೆಲೆ ಅರ್ಥ ಆಯಿತು. ಎಲ್ಲರೂ ಬೆಲೆನೂ ಅರ್ಥ ಆಗೋಗ್ಬಿಡ್ತು ನನಗಂತೂ. ದೇವ್ರಣೆ ಕೇಳ್ತೀನಿ, ನಾನಂತೂ ಕಣ್ಣು ಮುಚ್ಕೊಂಡು ಬದುಕ್ತಿದ್ದೀನೋ ಇಷ್ಟು ದಿನ ಅಂತ ಅನ್ನಿಸ್ಬಿಡ್ತು. ಇನ್ನೂ ನಿಮ್ಮ ಮನೆಗೆ ನಾನು ಇದ್ಬಿಟ್ಟಿದ್ರೆ ದೇವ್ರಣೆ ಕೇಳ್ತೀನಿ, ನನಗಂತೂ ಈ ಜುಲುಮ್ದಾಗ ಬುದ್ಧಿ ಬರ್ತಿರ್ಲಿಲ್ಲ. ಹೆಂಗೋ ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡ್ಕೊಂಡು ಇದ್ಬಿಡ್ತಿದ್ದೇನೋ ಗೊತ್ತಿಲ್ಲ. ಆದರೆ ಅದು ಏನಾಯ್ತೋ ಏನೋ ಗೊತ್ತಿಲ್ಲ. ನಂಗಂತೂ ಯಾಕೋ ನಾನೇನೋ ತಪ್ಪು ಮಾಡ್ತಿದ್ದೀನ ಏನೇನೋ ಅನ್ಸಕ್ಕೆ ಶುರುವಾಯ್ತು ನಂಗಂತೂ. ಸರಿ ಬಿಡು ಅಂತ ಹೇಳ್ಬಿಟ್ಟು ಊಟ ಗೀಟ ಇದ್ದಂಗೆ ಇಲ್ಲೋಗಿ ಬಂದಾಗ ವಿಹಾನ್ ಎಲ್ಲ ಊಟ ಕೊಟ್ಟಿದ್ದು ಅದೆಲ್ಲ ನೋಡ್ಬಿಟ್ಟು ಮನಸ್ಸೇ ಬದಲಾಗ್ಬಿಡ್ತು ಕಣಮ್ಮಿ. ನಿಮ್ಮ ಹೊತ್ತಿಗೆ ದೇವತೆ ಕಣಮ್ಮಿ ನಿಮ್ಮ ಹೊತ್ತಿಗೆ. ಹೆಂಗೋ ಕಣಮ್ಮ, ಇಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದ್ದೀರಲ್ಲ ನೀನು. ಅದಕ್ಕೆ ನಂಗೆ ಭಾಳ ಖುಷಿ ಆಯ್ತೈತೆ ಕಣಮ್ಮ. ನನ್ನ ಕಡೆಯಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡು. ಇವಾಗ ನಾವು ಬೇರೆ ಮನೆಯಾಗಿದ್ದೀವಲ್ಲ, ಈಗ ನೀನು ಒಂದು ವರ್ಷ ಇರಮ್ಮ ನನ್ನ ಜೊತೆನೇ ಇರು. ನನಗಂತೂ ಏನು ಬೇಜಾರಿಲ್ಲ ಕಣಮ್ಮ. ಇಲ್ಲಮ್ಮಿ, ಇನ್ನು ನಿಮ್ಮೂರಿಗೆಲ್ಲ ಬರೋಕ್ಕಾಗಕ್ಕಿಲ್ಲ. ನನ್ನ ಸೊಸೆ ಏನೋ ಬಿಸ್ನೆಸ್ ಮಾಡಬೇಕು ಅಂತವಳಿ. ಅದ್ರದ್ದು ಏನದ ಎಂಥದ್ದು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ತರಕಾರಿ ಬೆಳಿತಾರಲ್ಲ ಅಂಥದ್ದು. ಅದಕ್ಕೆ ನೀನು ಅತ್ತೆ ನೀವು ನನಗೆ ಸಹಾಯ ಮಾಡ್ಕೊಂಡು ಇದ್ಬಿಟ್ರೆ ಸಾಕತ್ತೆ, ನಂಗೆ ಇನ್ನೇನು ಬೇಡ ಅಂತ ಹೇಳಿದ್ಲು. ಅದಕ್ಕೆ ನಾನು ಆಯಿತು ಸಹಾಯ ಮಾಡ್ಕೊಂಡು ಏನೇ ಇದ್ಬಿಡ್ತೀನಿ ಬಿಡಮ್ಮಿ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ. ಇನ್ನು ನಿಮ್ಮ ಹೊತ್ತಿಗೆ ಸಹಾಯ ಮಾಡ್ಕೊಂಡು ನಿಮ್ಮ ಹೊತ್ತಿಗೆ ಸ್ವಲ್ಪ ಇದು ಮಾಡ್ಕೊಂಡು ನಿಂತ್ಕೊಳ್ಳಿ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ಯಮ್ಮ. ದೇವ್ರನೆಗೂ ಹೊತ್ತಿಗೆ ಒಳ್ಳೇದು ಅಂತ ನನಗೂ ಸಂದ ಗೊತ್ತಾಯ್ತು. ಇವತ್ತು ನನ್ನ ಜೀವನ ಹಿಂಗಿರೋದಕ್ಕೆ ಕಾರಣ ಏನೇ ಹೊತ್ತಿಗೆ ಕಣಮ್ಮ. ನಾವು ಇನ್ನೂ ಮುಂಚೆನೇ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಎಲ್ಲ ಸೊರೋಗ್ಬಿಡೋದು ಕಣಮ್ಮ. ಓ ಇವ್ರು ಯಾಕೆ ಬಂದ್ರೆ ಇಲ್ಲಿಗೆ? ಓ ಅಯ್ಯೋ, ನಾನು ನಿಮ್ಮನ್ನು ಬೇಕು ಅಂತ ಮಾತಾಡ್ಸಕ್ಕೆ ಅಂತ ಬರಲಿಲ್ಲ. ಸುಮ್ಮನೆ ಹಿಂಗೆ ದಾರಿನಾಗ ಬರ್ತಾ ಇದ್ದೆ ಅಷ್ಟೇನಿಯ. ಅದು ಪರವಾಗಿಲ್ಲ ಬಿಡಪ್ಪ. ಏನಿ ನೆಂಟ್ರು ಬಸ್ರಿನಂತೆ? ಬಂಗಾರ ಮರಿ ಬಸ್ರಿ ನೆನಿಯ ತುಂಬ ಕಾಟ ಕೊಟ್ಬಿಟ್ಟೆ ನಿಮ್ಮಿಬ್ರಿಗೂ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನೀನು ಕ್ಷಮಿಸ್ಬಿಡು. ನನ್ನ ಹೆಂಡತಿ ಇವಾಗ ತುಂಬ ಖುಷಿಯಾಗಿದ್ದೀವಿ. ನಿನಗೇನೋ ಮಾಡಿ ಟಾರ್ಚರ್ ಕೊಟ್ಬಿಟ್ಟೆ. ನನಗಂತೂ ಪುಟ್ಟಿಯಿಂದ ನಾನು ಕಣ್ಣು ತಿರಿದ್ಬಿಡ್ತು. ಅದಕ್ಕೆ ನಾನಂತೂ ಈಗ ಮೊದಲು ಥರ ಇಲ್ಲ. ಇವಾಗ ಹೊಲದ ಕೆಲ್ಸಕ್ಕೆ ಹೋಗ್ತೀನಿ. ಬೆಳಿಗ್ಗೆ ಆದ ತಕ್ಷಣ ಕೂಲಿಯರ್ನ ಇಟ್ಕೊಂಡು ಕೆಲಸ ಮಾಡಿಸ್ಬೇಕು. ನನ್ನ ಹೆಂಡತಿ ಬಸ್ರಿ ಇವಾಗ ಅವಳದ್ದು ಬೇರೆ ನೋಡ್ಕೋಬೇಕು. ಶಾನೆ ಕೆಲಸ ಇರ್ತದೆ. ಅಯ್ಯೋ, ನಾನು ಬೇಕಂತ ಬರಲಿಲ್ಲ ನಿಮಗೆ ಟಾರ್ಚರ್ ಕೊಡಬೇಕು ಅಂತ. ಹಿಂಗೆ ಹೊಲ್ತಕ್ಕೆ ಹೋಗೋಣ ಅಂತ ಗೊತ್ತಿದ್ನಲ್ಲ, ಸಡನ್ನಾಗಿ ನೀವು ಕಾಣಿಸಿದ್ರಿ ಅಷ್ಟೇನಿಯ. ನೀವಿಬ್ರು ಹೆಂಗೋ ಸಿಕ್ಕಿದ್ದು ಒಳ್ಳೇದಾಯ್ತು. ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ತುಂಬ ದಿನದಿಂದ ಅಂತ ಅನ್ಕೊಂತ ಇದ್ದೆ ನಾನಂತೂ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ಬಿಡಿ, ನಮ್ಮ ಹಣೆ ಬರದಾಗೆ ನಾವಿಬ್ರು ಬದುಕಿ ಬಾಳೋದೆಲ್ಲ ಹಣೆ ಬರದಾಗ ಇರಲಿಲ್ವಲ್ಲ. ಹೆಂಗೋ ನಿಮ್ಮ ಪಡೆಗೆ ನೀವು ಚೆನ್ನಾಗಿದ್ದೀರ, ನನ್ನ ಪಡೆಗೆ ನಾನು ಚೆನ್ನಾಗಿದ್ದೀನಿ. ಅಷ್ಟೇ ನೀನೇ ಸಾಕು. ಹೂ ಕಣಪ್ಪ, ಹೆಂಗೋ ನೀನು ಅರ್ಥ ಮಾಡ್ಕೊಂಡೆ, ನನ್ನ ಮಗಳೂ ಅರ್ಥ ಮಾಡ್ಕೊಂಡ್ಲು. ಹೆಂಗೋ ಇಬ್ರು ನ್ಯಾಯವಾಗಿದ್ದಿರಲ್ಲ, ಅಷ್ಟೇನೇ ಸಾಕು. ಒಬ್ರಿಗೊಬ್ರದ್ದೇನು ದ್ವೇಷ ಇಲ್ವಲ್ಲ. ನಿನ್ನ ಪಡು ನೀನು ಚೆನ್ನಾಗಿದೆಯಾ, ನನ್ನ ಮಗಳು ಪಡು ನನ್ನ ಮಗಳು ಚೆನ್ನಾಗೋಳಿ. ಇಷ್ಟು ದಿನ ಆಗಿದ್ದು ಮಟ್ಟಿದ್ದು ಎಲ್ಲ ಬಿಟ್ಬಿಡಪ್ಪ. ಆಗಿದ್ದೆಲ್ಲ ಆಗೋಯ್ತು. ಹೌದು ಬಂಗಾರಮ್ಮವ್ರೆ. ಸರಿ ಅಷ್ಟೇ. ಸುಮ್ಮನೆ ಕ್ಷಮೆ ಕೇಳಬೇಕಿತ್ತು. ದಯವಿಟ್ಟು ನನ್ನ ಹಿಂದೆ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ, ಸರಿನಾ? ನಾವೇನು ಕಮ್ಮಿ ತಪ್ಪು ಮಾಡಿದೀವ? ನಾವು ತಪ್ಪು ಮಾಡಿದ್ವಿ ತಗೊಳಪ್ಪ. ಇಬ್ಬರದು ತಪ್ಪೈತೆ. ಅದ್ರ ಕ್ಷಮೆ ಇನ್ನೆಂತ ತಗ. ಹೌದು, ನಾನು ತಪ್ಪು ಮಾಡಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಹೆಂಗೋ ನಿಮ್ಮ ಹೆಂಡತಿ ಜೊತೆ ಖುಷಿಯಾಗಿರಿ. ಬಸ್ರಿ ಅಂತ ಹೇಳಿದ್ರಲ್ಲ, ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸು. ನಿಮ್ಗೂ ನಿಮ್ಮ ಹೆಂಡತಿಗೆ ಇಬ್ರಿಗೂ. ಪರವಾಗಿಲ್ಲ. ಸರಿ, ನನಗಿನ್ನೂ ಕೆಲಸ ಶಾನೆ ಐತೆ. ಹೊಲ್ದ ಹತ್ರ ಬೇರೆ ಕೂಲರ್ ಬಂದ್ಬಿಟ್ಟವ್ರೆ, ಕೆಲಸದವ್ರು ಬಂದ್ಬಿಟ್ಟವ್ರೆ. ಅಲ್ಲಿಗೆ ಹೋಗಿ ಅದನ್ನ ಬೇರೆ ನೋಡ್ಕೋಬೇಕು. ಇನ್ನೂ ಭಾಳ ಕೆಲಸ ಐತೆ. ನಾನು ಇನ್ನು ಬರ್ತೀನಿ. ಹೆಂಗೋ ನೀವು ಒಳ್ಳೆ ಸಾವುಕಾರ ಮನೆ ಸಿಕ್ಕವ್ರೆ. ನಿಮ್ಮ ಯಜಮಾನ್ರ ಜೊತೆ ಚೆನ್ನಾಗಿರು. ನಾನಂತೂ ಯಾವತ್ತೂ ನನ್ನ ಜೀವಮಾನದಾಗಿನ ತೊಂದರೆ ಕೊಡೋಕ್ಕಿಲ್ಲ. ಸರಿ ಆಯಿತು. ಏನು ಮಾಡೋಕ್ಕಾಗಿಲ್ಲ. ಹಳೆದನ್ನೆಲ್ಲ ಮರ್ತ್ಕೊಂಡು ಹೊಸದಾಗಿ ಏನು ಬರ್ತದೋ ಅದನ್ನ ಅನುಭವಿಸ್ಕೊಂಡು ಹೋಯ್ತಿರ್ಬೇಕು ಅಷ್ಟೇ. ಏನೋ ನಾನು ಹಣೆ ಬರೋದಾಗ ಹಿಂಗೆ ಬರೆದಿತ್ತೇನೋ. ಮೊದಲನೇ ಹೆಣ್ರು ಕೈ ಕೊಡ್ತಾಳೆ ಅಂತ ಹಂಗೆ ಆಯಿತು. ಪರವಾಗಿಲ್ಲ ಬಿಡು, ನನ್ನ ಹೆಣ್ರು ಬಸ್ರು. ನಾನಂತೂ ಪುಟ್ಟಿಯಿಂದ ಒಳ್ಳೆ ಬುದ್ಧಿ ಕಲ್ತಿದ್ದೀನಿ. ಪಾಪ ಪುಟ್ಟಿ ದುಡ್ಡೆಲ್ಲ ಕೊಟ್ಬಿಟ್ಟು ನಂಗೆ ಇಷ್ಟು ಸಹಾಯ ಮಾಡಿದ್ಲು. ನಮ್ಮ ಅಮ್ಮನೂ ಖುಷಿಯಾಗೈತೆ, ನಾನು ಖುಷಿಯಾಗಿದ್ದೀನಿ, ನನ್ನ ಹೆಂಡ್ತಿನೂ ಖುಷಿಯಾಗೋಳಿ. ಇದಕ್ಕಿನ್ನೂ ನನಗೆ ಇನ್ನೇನು ಬೇಕು? ಸಾಕಪ್ಪ ದೇವ್ರೆ, ಫುಲ್ಲು ಖುಷಿಯಾಗಿದ್ದೀನಿ ನಾನಂತೂ. ಇನ್ನು ಯಾರ ತಂಟೆಗೂ ಹೋಗೋಕ್ಕಿಲ್ಲ ನಾನು. ಹೆಂಗೋ ನೋಡು, ಹೆಂಗೋ ಇವನು ಬದಲಾಗೋಗ್ಬಿಟ್ಟ. ಏನು ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಟೈಮ್ ಬರ್ತದೆ. ಒಬ್ಬೊಬ್ರು ಬದಲಾಯ್ತಾರೆ, ಒಬ್ಬರು ಬದಲಾಗದಿದ್ದಂಗೆ ಸಾಯ್ತಾರೆ. ಹೆಂಗೋ ನಾವು ಬದಲಾಗಿದ್ದೀವಲ್ಲ, ಅದು ಖುಷಿ ಪಡ್ಬೇಕು ಅಷ್ಟೇನಿಯ. ಬದಲಾಗಿದ್ದಕ್ಕೆ ಇದೆಲ್ಲ ಸಿಕ್ತೋ ಏನೋ ನಮ್ಮ ಅದೃಷ್ಟಕ್ಕೆ. ಏನಮ್ಮಿ, ನಿನ್ನ ಪಾಡು ನೀನಲ್ಲಿ ಸಂದಕ್ಕಿರು. ಬೇಗ ನೀನು ಒಂದು ಮೊಮ್ಮಗಳನ್ನ ಯಾರನ್ನ ಎತ್ಕೊಟ್ಬಿಡು. ಬತ್ತೀನಿ ಅವಾಗ ಬಾಣಂತನ ಗಿಲ್ಗೆ ಬತ್ತಿಯಲ್ಲ, ಆಟ ಆಡ್ಸ್ಕೊಂಡು ಮಗಿನ ಇಲ್ಲೇ ಇರ್ಬೋದು. ಆದಷ್ಟು ಬೇಗ ನೀನು ಮಗಿನ ಎತ್ಕೊಟ್ಬಿಡು, ಸರಿನಾ? ಸರಿ ಅಮ್ಮ, ಆಯಿತು.
ಸರಿಯಮ್ಮ ನಡಿ ಮಂತಕ್ಕೆ ಹೋಗೋಣ ನೀವು ಮೊತ್ತಿಗೆ ಅಂತೂ ಕಾಯ್ಕೊಂಡು ಅಡುಗೆ ಪಡಿಗೆ ಅದು ಇದು ಎಲ್ಲ ಮಾಡ್ಕೊಂಡು ಕಾಯ್ಕೊಂಡು ಕುಂತ್ಕೊಬಿಟ್ಟವಳೆ ಪೊದ್ದು ಬರೆ ಬಂದ್ಬಿಟ್ಟವಳೆ ನಮ್ಮ ಬೀಗರು. ಅಯ್ಯೋ ಎಲ್ಲ ಅಂತೂ ಸಂಭ್ರಮ ಆಗೋಗ್ಬಿಟ್ಟೈತೆ ಮನೆಯಾಗಂತೂ. ಅದು ಇದು ಅಂತ ಹೇಳ್ಬಿಟ್ಟು ಭಾಳ ಖುಷಿಯಾಗವ್ರು ಎಲ್ಲರೂ. ನಿನ್ಗೋಸ್ಕರನೇ ಕಾಯ್ತಾವ್ರು. ಅಡುಗೆ ಪಡಿಗೆ ಇಷ್ಟೊತ್ತಿಗೆ ಎಲ್ಲ ಮಾಡಿ ಮುಗಿಸೇ ಬಿಟ್ಟಿರ್ತಾರೆ ಅಂತ ಅನ್ನಿಸ್ತದೆ ಪೊದ್ದಿ ಎಲ್ಲರೂ. ಬಾ ಹೋಗೋಣ ಬಾ. ಓ ಇನ್ನು ಈಗ ಬರ್ತಾವ್ರಿ ಇವರು. ಇರಮ್ಮ ಜೊತೆಗೆ ನೀ ಕಾರಾಗೆ ನೀವು ಹೋಗ್ಬಿಡೋಣ. ಪಾಪ ವಿಹಾನ್ಗೆ ಕಾರ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಅವ್ರ ಆತಾಗ ನೀವು ಒಂದು ತಗೋಬೇಕಿತ್ತು ಹೇಳು. ಇಲ್ಲ ನನ್ನ ಸೊಸೆ ಹೇಳೋಳೆ ತತ್ತೀನಿ ಅಂತ ಹೇಳ್ಬಿಟ್ಟು. ತೊತ್ತಾಳ ಅವಳೇನು ಮನ್ಸು ಮಾಡ್ರೆ ಕಾಸೈತೆ ತೋರ ಕಂಜೂಸ್ ಅಷ್ಟೇನೆ ತೊತ್ತಾಳ ಬಾ. ಸೂಪರ್ ಸೂಪರ್ ಆಗಿತ್ತು ಅಜ್ಜಿ. ಅತ್ತೆ ಬನ್ನಿ ಹೋಗೋಣ ಬನ್ನಿ, ಹಂಗೆ ಕಾರತ್ಕ ಬನ್ನಿ, ಹಂಗೆ ನೀ ಮಂತಕ್ಕೆ ಹಂಗೆ ಹೋಗ್ಬಿಡೋಣ. ನೋಡಿಯಪ್ಪ ಇನ್ನು ಎಷ್ಟು ದೂರ ಐತೆ, ಇಲ್ಲಿಂದ ಒಂದು 2 ಹೆಜ್ಜೆ ಕುದುರೆ ಬರ್ತದೆ. ಇಲ್ಲ ಬನ್ನಿ ಹಂಗೆ ಹೋಗೋಣ ಜೊತೆಗೇನೆ, ಹಂಗೆ ಅಲ್ಲಿಗೆ ಅಲ್ವಾ ಹೋಗ್ತಿರೋದು ನಾವು ಮಂತಕ್ಕೇನೆ. ಬನ್ನಿ ಪಾಪ ಇವನು ತುಂಬಾ ಇಷ್ಟಪಡ್ತಾನೆ ಕಾರ್ನ, ಅಲ್ಲಿ ತನಕ ಕರ್ಕೊಂಡು ಬಂದಿದ್ದೀನಿ. ಮತ್ತೆ ನಾಳೆ ನಾಡಿದ್ರಾಗ ನೋಡ್ಬೇಕು, ನಾಳೆ ನಾಡಿದ್ರಾಗ ಯಾವಾಗಾದ್ರೂ ಇಲ್ಲೇ ಇರ್ತೀವಲ್ಲ ಇವನ್ನೆಲ್ಲರೂ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ಬೇಕು ಅಷ್ಟೇನೆ. ನಮ್ಮೋನ್ ಹುಚ್ಚು ಜಾಸ್ತಿ. ನೋಡಿಯಪ್ಪ ಹಂಗಾರೆ ಅತ್ಕ ನಡಿ, ಕಾರ್ ಅತ್ಕ ಹೋಗೋಣ ನಡಿ. ಇನ್ನೇನತ್ತೆ ಸಮಾಚಾರ? ಈಗ ಇನ್ನೇನ್ ತೊಂದ್ರೆ ಇಲ್ಲ ತಾನೆ? ಎಲ್ಲ ಆರಾಮಾಗಿದ್ದೀರಾ ತಾನೆ? ಅವತ್ತು ಕೇಳ್ದೆ ಮನೆಯಿಂದ ಬಂದ್ಬಿಟ್ರಿ. ಇನ್ನ ಸ್ವಲ್ಪ ದಿನ ಇದ್ದಿದ್ರೆ ಏನಾದ್ರು ಆಗದಾ? ಇನ್ನ ಸ್ವಲ್ಪ ದಿನ ಇರ್ಬೇಕಿತ್ತು ತಾನೆ? ನೀವು ನೋಡಿ ಎಷ್ಟು ಬೇಗ ಬಂದ್ಬಿಟ್ರಿ. ಇರ್ಲೇಳಪ್ಪ, ನಮ್ಗಲ್ಲೆಲ್ಲ ಪ್ಯಾಟೆ ಗಿಟ್ಟೆಲ್ಲ ಸೆಟ್ ಆಗಕ್ಕಿಲ್ಲ. ಇಲ್ಲಿ ನನ್ನ ಸೊಸೆ ಮನೆ ಎಲ್ಲ ನೋಡ್ಕೊಂಡಿರ್ಬಾರ್ದು. ನಾನು ಎಲ್ಲ ನನ್ನ ಸೊಸೆ ಮೇಲೆ ಭಾರ ಬಿಟ್ಬಿಟ್ಟು ಬರಕೈತದ, ನಂಗೂ ಬೇಜಾರಾಯ್ತದೆ. ಎಲ್ಲ ನನ್ನ ಸೊಸೆ ಮೇಲೆ ಭಾರ ಬಿಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ನನ್ನ ಸೊಸೆ ಮೇಲೆ ಯಾಕೆ ಸುಮ್ಮನೆ ಭಾರ ಹಾಕೋದು ಅಂತ ನಾನು ಅತ್ತಗೆ ಬಂದ್ಬಿಟ್ಟೆ ಅಷ್ಟೇನಿಯ. ಇನ್ನೊಂದ್ಕಿಂತ ಬಂದಾಗ ಇತ್ತೀನಿ ಹೇಳೊಂದು ವಾರ. ಅಲ್ಲಿ ನೋಡಿ ನಮ್ಮ ಊರರೆಲ್ಲ ಈ ಕಡೆ ನೋಡ್ತಾವ್ರು, ಯಾವ್ದು ಕಾರ್ ಬತ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು. ಇನ್ನೇನು ಬಂತಲ್ಲ ಮನೆ, ಅದಕ್ಕೆ ಎಲ್ಲರೂ ಈ ಕಡೆ ನೋಡ್ತಾವ್ರು. ಗೊತ್ತಿರ್ತದೆ ನಾವೇ ಬತ್ತೀವಿ ಅಂತ ಹೇಳ್ಬಿಟ್ಟು. ನಮ್ಮ ಊರಿಗ್ರಿ ಕಾರ್ ಬರೋದೇನಿ ಅಪರೂಪನ. ಎಲ್ರೂ ನೋಡೋದೇನಿ ಹಿಂಗೆ ಬಗ್ಬಗ್ಗಿ ನೋಡ್ತಿರ್ತಾರೆ ಎಲ್ರೂ. ಹಳ್ಳಿ ಅಲ್ವಾ, ಸಿಟಿನಾಗಾದ್ರೆ ಇಂಥ 100 ಕಾರ್ ಹೋಗ್ತವೆ, ಆದ್ರೆ ಹಳ್ಳಿನಲ್ಲಿ ಜಾಸ್ತಿ ಕಾರುಗಳೆಲ್ಲ ಹೋಗಲ್ವಲ್ಲ, ಅದಕ್ಕೇನೆ ಆತರ. ಅತ್ತೆ ಎಲ್ಲಾದ್ರೂ ಹೊರಗಡೆ ಹೋಗೋಣತ್ತೆ. ನಾನು 3 ದಿನ ಇಲ್ಲೇ ಇರ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ಎಲ್ಲಾದ್ರೂ ಹೊರಗಡೆ ಲಾಂಗ್ ಡ್ರೈವ್ ಟ್ರಿಪ್ಗೆ ಹೋಗ್ಬಿಡೋಣ. ಮನೆಯವ್ರನ್ನೆಲ್ಲ ರೆಡಿ ಮಾಡಿ ನೀವು. ಸರಿ ಹೇಳಿ ಅಂದ್ರೆ ಆಯ್ತು ಹೇಳಿ. ನಾನ್ ಮುಂದೆಗಡೆನೆ ಕೂತ್ಕತೀನಿ ಮಾವ, ಇಲ್ಲೇ ಕೂತ್ಕತೀನಿ. ನಾನು ಅತ್ತೆ ಇಲ್ಲೇ ಕೂತ್ಕತೀವಿ. ದೂರ ಕರ್ಕೊಂಡೋಗಿ ನಮ್ಮನ್ನ, ನಾವ್ ಹಿಂಗೆ ಕಾರಾಗೆ ಇರ್ಬೇಕು ನಾವು. ಆಯ್ತು ಹೇಳಪ್ಪ ವಿಹಾನ್, ಕರ್ಕೊಂಡು ಹೋಗೋಣ ದೂರ ಲಾಂಗ್. ಬೆಳಗ್ಗೆಯಿಂದ ಸಂಜೆ ತನಕ ಕಾರಿಗೆ ಕೂರ್ಸ್ಕೊಂಡಿನ ಲಾಂಗ್ ಕರ್ಕೊಂಡು ಹೋಗ್ತೀನಿ. ಓಕೆ. ನನ್ನ ಮೊಮ್ಮಗಂಗೆ ಐತ್ ಕಣಪ್ಪ ಹುಚ್ಚು ಅಂದ್ರೆ ಹುಚ್ಚು. ಅಯ್ಯಪ್ಪ ಅದೇನು ಹುಚ್ಚಿಡಿಸ್ಕತಾನ. ಕಾರು 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 ಗಂಡು ಮಕ್ಳಿಗೆ ಏನಿ ಅಷ್ಟು ನೋಡು. ಮತ್ತೆ ನಮಗೂ ಅಷ್ಟೇ ಕಾರು ಬೈಕ್ಸು ಅಂದ್ರೆ ತುಂಬಾ ಇಷ್ಟ. ನಿಮ್ಗೆ ಒಡವೆ ಅಂದ್ರೆ ಹೆಂಗಿಷ್ಟನೋ ನಮ್ಗೆ ಕಾರ್ ಅಂದ್ರೆ ಅಷ್ಟೇ ಇಷ್ಟ.